ಐಪಿಎಲ್ ಜರ್ನಿ ನಡುವೆಯೇ ಇಂಗ್ಲೆಂಡ್ ಪ್ರವಾಸಕ್ಕೂ ಕೂಡ ಬಿಸಿಸಿಐ ಟೀಮ್ ಅನ್ನ ಸಜ್ಜುಗೊಳಿಸಬೇಕಿದೆ. ಅದರಲ್ಲೂ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ನಿವೃತ್ತರಾಗಿರೋದ್ರಿಂದ ಹೊಸ ಕ್ಯಾಪ್ಟನ್ ಜೊತೆಗೆ ಹೊಸ ಟೀಮ್ ಅನೌನ್ಸ್ ಮಾಡುವಂತ ಜವಾಬ್ದಾರಿ ಕೂಡ ಇದೆ. ಇದೀಗ ಇಂಗ್ಲೆಂಡ್ ಪ್ರವಾಸಕ್ಕೆ ಭಾರತ ಎ ತಂಡ ಅನೌನ್ಸ್ ಆಗಿದ್ದು ನಾಯಕನ ಆಯ್ಕೆಯೇ ಅಚ್ಚರಿ ಮೂಡಿಸಿದೆ. ಸೊ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ, ಸೀನಿಯರ್ಸ್ ಆಬ್ಸೆನ್ಸ್ ನಲ್ಲಿ ಜೂನಿಯರ್ಸ್ ಶೈನ್ ಆಗ್ತಾರಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಜೂನ್ 3ರಂದು ಐಪಿಎಲ್ ಫೈನಲ್ ಪಂದ್ಯ ನಡೆಯಲಿದ್ದು ಜೂನ್ 20ರಿಂದ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿ ಆರಂಭವಾಗುತ್ತೆ. ಇದೀಗ ಎ ಟೀಮ್ ಅನೌನ್ಸ್ ಆಗಿದ್ದು ಬಿಸಿಸಿಐ 18 ಸದಸ್ಯರ ತಂಡವನ್ನು ಪ್ರಕಟ ಮಾಡಿದೆ. ಇಂಗ್ಲೆಂಡ್ ಲಯನ್ಸ್ ವಿರುದ್ಧ ನಡೆಯಲಿರುವಂತಹ 2 ಪ್ರಥಮ ದರ್ಜೆ ಪಂದ್ಯಗಳಿಗೆ ಭಾರತ ಎ ತಂಡದ ನಾಯಕತ್ವವನ್ನ ಅನುಭವಿ ಬ್ಯಾಟ್ಸ್ಮನ್ ಆಗಿರುವಂತ ಅಭಿಮನ್ಯು ಈಶ್ವರನ್ ವಹಿಸಿಕೊಳ್ತಾರೆ. ಇನ್ನು ನಿರೀಕ್ಷೆಯಂತೆಯೇ ಕನ್ನಡಿಗ ಕರುಣ್ ನಾಯರ್ ತಂಡದಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇನ್ನೊಂದು ವಿಶೇಷ ಅಂದ್ರೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರುವಂತ ಇಶಾನ್ ಕಿಶನ್ ಕೂಡ ಕಮ್ಬ್ಯಾಕ್ ಮಾಡಿದ್ದಾರೆ. ಇನ್ನು ಭಾರತ ಎ ತಂಡದಲ್ಲಿ ಅಭಿಮನ್ಯು ಈಶ್ವರನ್ ಕ್ಯಾಪ್ಟನ್ ಆಗಿದ್ರೆ ಯಶಸ್ವಿ ಜೈಸ್ವಾಲ್, ಕರುಣ್ ನಾಯರ್, ಧ್ರುವ್ ಜುರೇಲ್ಗೆ ಉಪನಾಯಕನ ಪಟ್ಟವನ್ನು ಕೂಡ ನೀಡಲಾಗಿದೆ. ನಿತೀಶ್ ಕುಮಾರ್ ರೆಡ್ಡಿ, ಶಾರ್ದೂಲ್ ಠಾಕೂರ್, ಇಶಾನ್ ಕಿಶನ್, ಮಾನವ್ ಸುತಾರ್, ಶಮ್ಸ್ ಮುಲಾನಿ, ಮುಖೇಶ್ ಕುಮಾರ್, ಆಕಾಶ್ ದೀಪ್, ಋತುರಾಜ್ ಗಾಯಕ್ವಾಡ್, ಸರ್ಫರಾಜ್ ಖಾನ್, ಹರ್ಷಿತ್ ರಾಣಾ, ತುಷಾರ್ ದೇಶಪಾಂಡೆ, ಹರ್ಷ್ ದುಬೆ ಸ್ಥಾನ ಪಡೆದಿದ್ದಾರೆ. ಹಾಗೆ ಗುಜರಾತ್ ಟೈಟನ್ಸ್ ತಂಡ ಐಪಿಎಲ್ ಫೈನಲ್ ರೇಸ್ನಲ್ಲಿ ಇರೋದ್ರಿಂದ ಶುಭ್ಮನ್ ಗಿಲ್ ರನ್ನ ಮೊದಲ ಪಂದ್ಯಕ್ಕೆ ಆಯ್ಕೆ ಮಾಡಲಾಗಿಲ್ಲ. ಗಿಲ್ ಅಷ್ಟೇ ಅಲ್ಲ, ಗುಜರಾತ್ ತಂಡದ ಮತ್ತೊಬ್ಬ ಆಟಗಾರನಾಗಿರುವಂತ ಸಾಯಿ ಸುದರ್ಶನ್ ಅವರನ್ನು ಕೂಡ 2ನೇ ಪಂದ್ಯಕ್ಕೆ ಆಯ್ಕೆ ಮಾಡಲಾಗಿದೆ. ಕರುಣ್ ನಾಯರ್ ಮತ್ತು ಇಶಾನ್ ಕಿಶನ್ ಕಮ್ ಬ್ಯಾಕ್. ಇನ್ನು ಎ ತಂಡದಲ್ಲಿ ಸ್ಥಾನ ಪಡೆದವರ ಪೈಕಿ ಕರುಣ್ ನಾಯರ್ ಮತ್ತು ಇಶಾನ್ ಕಿಶನ್ ಹೈಲೈಟ್ ಆಗಿದ್ದಾರೆ. ಕರುಣ್ ನಾಯರ್ ಅವರಿಗೆ ಹಲವು ವರ್ಷಗಳ ಬಳಿಕ ಭಾರತ ತಂಡಕ್ಕೆ ಮರಳುವಂತ ಅವಕಾಶ ಸಿಕ್ಕಿದೆ. ಕಳೆದ ದೇಶೀಯ ಸೀಸನ್ ನಲ್ಲಿ ಪ್ರಥಮ ದರ್ಜೆ ಮತ್ತು ಲಿಸ್ಟ್ ಎ ಕ್ರಿಕೆಟ್ ನಲ್ಲಿ 1600ಕ್ಕೂ ಹೆಚ್ಚು ರನ್ಗಳನ್ನು ಗಳಿಸಿದ್ರು. ಹಾಗೆ 9 ಶತಕಗಳನ್ನು ಕೂಡ ಬಾರಿಸಿದ್ರು. ಹೀಗಾಗಿ ಕರುಣ್ ಅವರನ್ನ ಟೀಮ್ ಇಂಡಿಯಾಕ್ಕೆ ಆಯ್ಕೆ ಮಾಡಬೇಕು ಅಂತ ಸಾಕಷ್ಟು ಅಭಿಮಾನಿಗಳು ಒತ್ತಾಯ ಮಾಡಿದ್ರು. ಸೊ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿದ್ರೆ ಮುಖ್ಯ ತಂಡಕ್ಕೂ ಕೂಡ ಆಯ್ಕೆ ಆಗುವಂತ ಸಾಧ್ಯತೆ ಇದೆ ಅವರಿಗೆ. ಮತ್ತೊಂದೆಡೆ ಇಶಾನ್ ಕಿಶನ್ಗೂ ಕೂಡ ಆಯ್ಕೆ ಮಂಡಳಿ ಮತ್ತೊಂದು ಚಾನ್ಸ್ ಅನ್ನ ಕೊಟ್ಟಿದೆ. 2023ರ ಡಿಸೆಂಬರ್ನಲ್ಲಿ ಭಾರತ ತಂಡದೊಂದಿಗೆ ದಕ್ಷಿಣ ಆಫ್ರಿಕಾ ಪ್ರವಾಸದಲ್ಲಿದ್ದಂತ ಇಶಾನ್ ಕಿಶನ್ ದಿಢೀರ್ ಅಂತ ಟೀಮ್ ಅನ್ನ ತೊರೆದು ಭಾರತಕ್ಕೆ ಬಂದಿದ್ರು. ಸೊ ಅವಾಗಿಂದ ಅವರಿಗೆ ಟೀಮ್ ಇಂಡಿಯಾ ಪರ ಪಂದ್ಯಗಳನ್ನ ಆಡೋಕೆ ಚಾನ್ಸೇ ಸಿಕ್ಕಿರ್ಲಿಲ್ಲ. ಆದ್ರೆ ಈಗ ಬರೋಬ್ಬರಿ 1.5 ವರ್ಷದ ಬಳಿಕ ಮತ್ತೆ ಆಯ್ಕೆಯಾಗಿದ್ದಾರೆ. ಅದೇ ಬಿಸಿಸಿಐ ಈ ಸರಣಿಗೆ ಟೀಮ್ ಇಂಡಿಯಾದ ಕೆಲ ಖಾಯಂ ಆಟಗಾರರನ್ನು ಸಹ ಆಯ್ಕೆ ಮಾಡಿದೆ. ಶುಭ್ಮನ್ ಗಿಲ್ ಮತ್ತು ಯಶಸ್ವಿ ಜೈಸ್ವಾಲ್ ಕೂಡ ಸೆಲೆಕ್ಟ್ ಆಗಿದ್ದಾರೆ. ಯುವ ಆಟಗಾರರ ಪ್ರತಿಭೆಗೆ ವೇದಿಕೆಯಾಗುತ್ತಾ ಸರಣಿ. ಸದ್ಯ ಭಾರತ ಎ ತಂಡದ ಇಂಗ್ಲೆಂಡ್ ಪ್ರವಾಸ ಜೂನ್ 20ರಿಂದ ಸ್ಟಾರ್ಟ್ ಆಗುವ ಭಾರತದ ಮುಖ್ಯ ತಂಡದ 5 ಟೆಸ್ಟ್ ಪಂದ್ಯಗಳ ಸರಣಿಗೆ ಒಂದು ಪೂರ್ವಭಾವಿ ತಯಾರಿಯಾಗಿದೆ. ಈ ಪ್ರವಾಸದಲ್ಲಿ ಭಾರತ ಎ ತಂಡ ಇಂಗ್ಲೆಂಡ್ ಲಯನ್ಸ್ ವಿರುದ್ಧ 4 ದಿನಗಳ 2 ಪಂದ್ಯಗಳನ್ನಾಡಲಿದೆ. ಮೇ 30ರಿಂದ ಜೂನ್ 2ರವರೆಗೆ, ಹಾಗೆ ಜೂನ್ 6ರಿಂದ 9ರವರೆಗೆ. ಇನ್ನು ಮತ್ತೊಂದು ಪಂದ್ಯವನ್ನ ಭಾರತ ಮುಖ್ಯ ತಂಡದ ವಿರುದ್ಧ ಆಡಲಿದೆ. ಅದು ಜೂನ್ 13ರಿಂದ 16ರವರೆಗೆ ನಡೆಯಲಿದೆ. ಈ ಪಂದ್ಯಗಳು ಆಟಗಾರರಿಗೆ ಇಂಗ್ಲೆಂಡ್ನ ವೆದರ್ಗೆ ಹೊಂದಿಕೊಳ್ಳೋಕೆ ಹಾಗೆ ತಮ್ಮ ಸ್ಕಿಲ್ಸ್ ಅನ್ನ ಪ್ರೂವ್ ಮಾಡೋಕೆ ಅವಕಾಶ ಕೊಡುತ್ತೆ. ಹಾಗೆ ಈ ಇಂಗ್ಲೆಂಡ್ ಪ್ರವಾಸ ಯುವ ಆಟಗಾರರಿಗೆ ತಮ್ಮ ಪ್ರತಿಭೆಯನ್ನ ತೋರಿಸೋಕೆ ಅತ್ಯುತ್ತಮ ವೇದಿಕೆ ಕೂಡ ಆಗಿದೆ. ಸದ್ಯ ಭಾರತ ಕ್ರಿಕೆಟ್ನ 2 ಲೆಜೆಂಡರಿ ಪ್ಲೇಯರ್ಗಳಾದಂತ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿಯನ್ನ ಘೋಷಿಸಿದ್ರು. ಹೀಗಾಗಿ ಯುವ ಆಟಗಾರರಿಗೆ ಚಾನ್ಸಸ್ ಸಿಗ್ತಾ ಇದೆ. ಸೊ ಸಿಕ್ಕಿರುವಂತ ಅವಕಾಶವನ್ನ ಬಳಸಿಕೊಂಡು ತಮ್ಮ ಸಾಮರ್ಥ್ಯವನ್ನ ಪ್ರೂವ್ ಮಾಡಿದ್ರೆ ಭವಿಷ್ಯದಲ್ಲಿ ಟೀಮ್ ಇಂಡಿಯಾದಲ್ಲಿ ಖಾಯಂ ಸ್ಥಾನವನ್ನ ಪಡ್ಕೊಳ್ಳುವಂತ ಸಾಧ್ಯತೆ ಇದೆ. ನಮಸ್ಕಾರ.